ಕನ್ನಡದ ಸೀಸನ್ 6ರ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದ ಸ್ಪರ್ಧಿಗಳಲ್ಲಿ ಈ ವಾರ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ. ಹೌದು, ಫಿನಾಲೆಗೆ 3 ವಾರಗಳು ಬಾಕಿ ಇದ್ದು ಈ ವಾರ ಅಕ್ಷತಾ ಪಾಂಡವಪುರರವರು ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. 83 ದಿನಗಳ ಕಾಲ ಇದ್ದ ಅಕ್ಷತಾರವರು ಫಿನಾಲೆಯ ಕನಸಾಗಿ ಉಳಿದುಕೊಂಡಿದೆ. ಅಂದಹಾಗೆ ಫಿನಾಲೆಗೆ ಬೇಕಾಗಿರುವುದು 5 ಸ್ಪರ್ಧಿಗಳು ಮಾತ್ರ. ಅದರಂತೆ ಅಕ್ಷತಾರವರನ್ನು ಹೊರತುಪಡಿಸಿ ಇನ್ನುಳಿದ ಸ್ಪರ್ಧಿಗಳಾದ ರಾಕೇಶ್, ನವೀನ್ ಸಜ್ಜು, ಧನ್ರಾಜ್, ಕವಿತಾ, ಶಶಿ ಮತ್ತು ರ್ಯಾಪಿಡ್ ರಶ್ಮಿ ಉಳಿದುಕೊಂಡಿದ್ದಾರೆ. ಆದರೆ ಇದೀಗ ಮನೆಯಲ್ಲಿರುವ ಒಬ್ಬ ಸ್ಪರ್ಧಿ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ. ಹೌದು, ಈ ವಾರ ಆಯ್ಕೆಯಾಗಿರುವುದು ಬೇರೆ ಯಾರೂ ಅಲ್ಲ, ಗಾಯಕ, ಸಂಗೀತ ನಿರ್ದೇಶಕ ನವೀನ್ ಸಜ್ಜುರವರು. ಈ ವಾರ ನವೀನ್ ಸಜ್ಜುರವರು ಫಿನಾಲೆಗೆ ತಲುಪಿದ ಮೊದಲ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ. ಕಿಚ್ಚ ಸುದೀಪ್ ರವರು ಕೂಡ ನವೀನ್ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಉಳಿದ ಸ್ಪರ್ಧಿಗಳ ಎದೆಯಲ್ಲಿ ಡವಡವ ಶುರುವಾಗಿದ್ದು ಫಿನಾಲೆಗೆ ಎಂಟ್ರಿ ಕೊಡಲು ಇನ್ನಷ್ಟು ಪ್ರಯತ್ನ ಮಾಡಬೇಕಿದೆ. ಅಂದಹಾಗೆ ಕಳೆದ ಸೀಸನ್ನಲ್ಲಿ ಯಾವುದೇ ಸ್ಪರ್ಧಿಯು ಫಿನಾಲೆಗೆ 3 ವಾರಗಳ ಮೊದಲು ಆಯ್ಕೆಯಾಗಿರಲಿಲ್ಲ. ಇದೀಗ ನವೀನ್ ಈ ಸೀಸನ್ನಲ್ಲಿ ಆ ದಾಖಲೆಯನ್ನ ಮಾಡಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ನ ಮನೆಯಲ್ಲಿ ಮೊದಲ ದಿನಗಳಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯ ವಿವಾದಗಳಿಲ್ಲದೆ ಎಲ್ಲರನ್ನೂ ಮನರಂಜಿಸಿದ್ದ ನವೀನ್ ಸಜ್ಜುರವರು ಫಿನಾಲೆಗೆ ಮೊದಲ ಸ್ಪರ್ಧಿಯಾಗಿ ಆಯ್ಕೆಯಾಗಿರೋದು ಖುಷಿ ತಂದಿದೆ. ನವೀನ್ ಆಯ್ಕೆಯಾಗಿದ್ದಕ್ಕೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.